ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ, ಆ ತೃಣವನ ಕೆಂಡ ನುಂಗಿದಂತೆ, ಆ ತೃಣವನ ಕೆಂಡ ನುಂಗಿದಂತೆ, ಗುರುವಿನ ಚರಣದ ಮೇಲೆ ಮೇಲೆ, ಗುರುವಿನ ಚರಣದ ಮೇಲೆ ಮೇಲೆ, ತನುವೆಂಬ ತೃಣವಾ ಇರಿಸಿದೊಡೆ, ಆತನ ತನುವೆಲ್ಲ ಸರ್ವಾಂಗಲಿಂಗ ಕಾಣ, ಆತನ ತನುವೆಲ್ಲ ಸರ್ವಾಂಗಲಿಂಗ ಕಾಣ. ರಾಮನಾಥ 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 ರಾಮನಾಥ. ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು, ಗುರುವಿನ ಮಹಿಮೆ ಅಪಾರವಾದದ್ದು, ಗುರುವಿನ ಮಹಿಮೆ ಅನಂತವಾದದ್ದು. ಗುರುವನ್ನು ತಾಯಿಗೆ, ದೇವರನ್ನು ತಂದೆಗೆ ಹೋಲಿಸುತ್ತಾರೆ. ಮಕ್ಕಳನ್ನು ತಂದೆ ಪ್ರೀತಿಸಬೇಕಾದರೆ ಅದಕ್ಕೆ ಸ್ವಚ್ಛವಾಗಿದ್ದರೆ ಮಾತ್ರ ತಂದೆಯವರು ಪ್ರೀತಿಸ್ತಾರೆ. ಅದಕ್ಕೆ ಸ್ವಚ್ಛ ಮಾಡುವಂಥ ಕೆಲಸ ತಾಯಿ ಮಾಡ್ತಾಳೆ. ಅದೇ ರೀತಿ ಆ ದೇವರು ನಮ್ಮನ್ನು ಒಲಿಬೇಕಾದ್ರೆ, ನಮಗೆ ಆ ದೇವರನ್ನು ಯೋಗ್ಯರನ್ನು ಮಾಡಬೇಕಾದ್ರೆ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಒಂದು ಬೆಂಕಿಯಲ್ಲಿ ಯಾವುದೇ ಒಂದು ವಸ್ತು ಬಿದ್ದಾಗ ಅದು ಸುಟ್ಟು ಬೂದಿಯಾಗುತ್ತದೆ. ಅದರಂತೆ ಗುರುವಿನ ಚರಣದ ಮೇಲೆ ಈ ತನುವೆಂಬ ಶರೀರವನ್ನು ಇಟ್ಟರೆ ಅದರಲ್ಲಿರುವ ದುರ್ಗುಣಗಳೆಲ್ಲ ನಾಶವಾಗಿ ಸುಗುಣಗಳು ತುಂಬಿಕೊಳ್ಳುತ್ತವೆ. ಆದ್ದರಿಂದ ಗುರುವಿನ ಮಹಿಮೆ ಅಪಾರವಾಗಿದೆ. ಒಂದು ಸಲ ಗುರುಗಳು ಒಬ್ಬರ ಭಕ್ತರನ್ನು, ಬರ್ರಿ ಮಠಕ್ಕೆ ಬರ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ, ಚಿಂತನಗೋಷ್ಠಿಯಲ್ಲಿ ಬರ್ರಿ, ಸತ್ಸಂಗದಲ್ಲಿ ಬರ್ರಿ ಅಂತ ಅವಾಗವಾಗ ಕರಿತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಏನು ಮಾಡಿದ್ರಿ, ನಮಗೆ ಸಂಸಾರ ಹಿಡಿದು ಬಿಟ್ಟದ, ನಮ್ಗೆ ಬರ್ಲಿಕ್ಕೆ ಆಗಲ್ಲ. ಏನು ಮಾಡಿದ್ರಿ, ನಮಗೆ ಸಂಸಾರ ಹಿಡಿದು ಬಿಟ್ಟದ, ಬರ್ಲಿಕ್ಕೆ ಆಗಲ್ರಿ ಅಂತ ಹೇಳ್ತಾ ಇದ್ರು. ಒಂದು ದಿವಸ ಯಾವುದೋ ಕಾರ್ಯಕ್ರಮದ ಅಂಗವಾಗಿ ಅವ್ರ ಮನೆಗೆ ಒಂದು ಕಾರ್ಯಕ್ರಮ ಇರ್ತದ. ಮಠಕ್ಕೆ ಹೋಗಿ ಗುರುಗಳಿಗೆ ಆಮಂತ್ರಣ ಕೊಡ್ತಾರ. ಗುರುಗಳೇ, ನೀವು ನಮ್ಮ ಮನೆಗೆ ಭಿನ್ನಾಗಿ ಬರಬೇಕು ಅಂಥೇಳಿ ಕೇಳ್ಕೊತಾರೆ. ನಮ್ಮ ಮನೆಗೆ ಭಿನ್ನಾಗಿ ಬರಬೇಕು, ನಾವು ನಿಮ್ಮ ಭಿನ್ನಾಗಿ ಕೊಡ್ಬೇಕಂತದ್ದೇವೆ ಅಂತಂದಾಗ ಯಾಕಾಗಂತ ಗುರುಗಳು ಒಪ್ಕೋತಾರ. ಈ ಒಂದು ದಿನಾಂಕ ಕೊಡ್ತಾರ. ಆ ದಿನಾಂಕ ದಿವಸ ಗುರುಗಳು ಅವ್ರ ಮನೆಗೆ ಹೋದಾಗ ಅವರು ತಮ್ಮ ಮನೆಯ ಹೊರಬಾಗಿಲಲ್ಲಿ ರಂಗೋಲಿಯನ್ನು ಹಾಕಿ, ಮಣೆ ಹಾಕಿ, ಆಮೇಲೆ ಮನೆ ಒಳಗಡೆ ಆಸನ ಹಾಕಿ ಗುರುಗಳಿಗೆ ಆದರದಿಂದ ಸ್ವಾಗತ ಮಾಡ್ಕೋಬೇಕಂತೆಲ್ಲೋ ಸಡಗರದಿಂದ ನಿಂತಿರ್ತಾರೆ. ಇನ್ನೇನು ಗುರುಗಳು ಬಂದ ತಕ್ಷಣ ಅವರ ಪಾದ ಪೂಜೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವರೆಲ್ಲ ದಾರಿ ಕಾಯ್ತಾ ಇರ್ತಾರ. ಆದರೆ ಗುರುಗಳು ಏನು ಮಾಡ್ತಾರೆ ಅಂದ್ರೆ, ಅವ್ರ ಮನೆಗೆ ಹೋದ ತಕ್ಷಣ ಅವ್ರ ಮನೆಗೆ ಒಂದು ಕಂಬ ಇರ್ತದ, ಆ ಕಂಬಕ್ಕೆ ಜೋರಾಗಿ ಹಿಡ್ಕೋತಾರೆ. ಜೋರಾಗಿ ಹಿಡ್ಕೊಂಡಾಗ ಆ ಮನೆಯವ್ರು ಅಂತಾರೆ, ಗುರುಗಳೇ ಇಲ್ಲಿ ಬರ್ರಿ, ನೀವು ಆ ಕಂಬಕ್ಕೆ ಯಾಕೆ ಹಿಡ್ಕೊಂಡಿರಿ, ಈ ಕಡೆ ಬರ್ರಿ, ನಾವು ಇಲ್ಲಿ ನಿಮ್ಮ ಪಾದ ಪೂಜೆ ಮಾಡ್ಕೋಬೇಕಲ್ತಿದ್ದೆವು. ಆಮೇಲೆ ನೀವು ಒಳಗೆ ಆಸನ ಹಾಕಿಕಿಂದ ಬರ್ರಿ, ನಮ್ಮನ್ನು ಉದ್ದೇಶ ಏನಾದರೂ ತಿಳಿಸ್ರಿ ಅಂಥೇಳಿ ಕರೀತಾ ಇರ್ತಾರೆ ಒಳಗೆ. ಅವ್ರಂತಾರ, ಏನು ಮಾಡಲಿ, ನಾನು ಬರ್ಬೇಕಂತ ಇದ್ದೀನಿ, ನನಗೆ ಈ ಕಂಬನೇ ಹಿಡ್ಕೊಂಡಿದ್ದಲ್ಲ, ಕಂಬನೇ ಬಿಡೋದು. ಆವಾಗ ಮನೆಯವ್ರು ಆಶ್ಚರ್ಯ ಆಗ್ತದ, ಗುರುಗಳೇ ಕಂಬ ನಿಮಗೆ ಎಲ್ಲಿ ಹಿಡ್ದ, ನೀವು 2 ಕೈಗಳಿಂದ ಕಂಬಕ್ಕೆ ಹಿಡಿದಿರಿ, ಅಥವಾ ಕಂಬಕ್ಕೆ ಬಿಟ್ಟು ಈ ಕಡೆ ಬರ್ರಿ ಅಂತಾರೆ. ಆವಾಗ ಗುರುಗಳಂತಾರ, ನೋಡಪ್ಪ, ನಾನು ಅದೇ ಹೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದ್ದಿ, ಸಂಸಾರ ಹಿಡ್ದದ ಅಂತ ಹೇಳ್ತಾ ಇದ್ದಿ. ಸಂಸಾರ ನಿನಗೆ ಹಿಡ್ದಿಲ್ಲ, ನೀ ಸಂಸಾರ ಹಿಡ್ಕೊಂಡಿದ್ದಿ. ಆ ಸಲುವಾಗಿ ನೀನು ಅಧ್ಯಾತ್ಮದ ಕಡೆ ಬಾ ಅಂಥೇಳಿ ಈ ರೀತಿ ಕರಿತಾ ಇರ್ತಾರೆ ಗುರುಗಳು. ಆವಾಗ ಅವನಿಗೆ ಅರಿವಾಗ್ತದ. ಆವಾಗಿಂದ ಅವನು ಮತ್ತು ಗುರು ಭಕ್ತನಾಗಿ ಒಂದು ಗುರುವಿನ ಒಂದು ಅಧೀನದಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಸಲ ಏನಾಗ್ತಂದ್ರೆ, ಒಬ್ಬ ಭಾಳ ನಾಸ್ತಿಕ ಇರ್ತಾನೆ, ಗಂಡ ಹೆಂಡತಿ ಇಬ್ಬರು ಇರ್ತಾರೆ.
ನಾಸ್ತಿಕರು. ಅದು ಹೆಂಡತಿ ಸರಿಯಾಗಿರ್ತಾಳ, ಹೆಂಡತಿ ಪೂಜೆ ಪ್ರಾರ್ಥನೆ ಮಾಡೋದು, ಭಕ್ತರಿಗೆ ಗುರುಗಳಿಗೆ ಭಕ್ತರು ಗುರುಗಳು ಯಾರಾದರೂ ಬಂದ್ರೆ ಅವರಿಗೆ ದಾಸೋಹ ಮಾಡಿಸೋದು, ಪ್ರಸಾದ ಎಡಿ ಮಾಡೋದು, ದಾನ ಧರ್ಮ ಮಾಡೋದು, ಭಾಳ ಸಂಸ್ಕಾರವಂತ ಇರ್ತಾಳೆ. ಆದ್ರೆ ಗಂಡ ಆ ರೀತಿ ಇರಂಗಿಲ್ಲ. ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾನೆ, ಇನ್ನೊಬ್ರಿಗೆ ಬಡ್ಡಿ ಕೊಡೋದು, ಬಡ್ಡಿಲಿಂದ ಹಣ ತಗೊಂಡು ಬರೋದು, ಯಾರಿಗೆ ಒಂದು ಪೈಸೆ ದಾನ ಧರ್ಮ ಮಾಡಂಗಿಲ್ಲ. ಮನೆಗೂ ಹೇಳ್ತಾನೆ, ನೋಡು ನಾನು ಭಾಳ ಕಷ್ಟದಿಂದ ಎಲ್ಲ ಹಣ ಸಂಗ್ರಹ ಮಾಡ್ತಾ ಇದ್ದೀನಿ, ಯಾರಿಗೆ ಒಂದು ಪೈಸೆನೂ ಕೊಡ್ತಾ ಹೋಗಬೇಡ, ಯಾರಿಗೇನೋ ಇದು ದಾಸೋಹ ಮಾಡಬೇಡ ಅಂತ ಹೇಳ್ತಿರ್ತಾನೆ. ದಾಸೋಹ ಮಾಡಿದ್ರೆ ಜಗಳ ಮಾಡ್ತಾನೆ ಅವನು, ಆ ಸಲುವಾಗಿ ಯಾರಿಗೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಒಂದು ದಿವಸ ಏನಾಗ್ತದೆ, ಅವನು ಎಲ್ಲ ಏನು ಮಂದಿಗೆಲ್ಲ ಹಣ ಕೊಟ್ಟಿದ್ದಿರ್ತಾನಲ್ಲ, ಆ ಬಡ್ಡಿ ವಸೂಲು ಮಾಡ್ಲಿಕ್ಕಂತ ಹೇಳಿ ಒಂದು ಊರಿಗೆ ಹೋಗ್ತಾನೆ. ಆ ಊರಾಗ 4 ಜನ ಇವನಿಗೆ ಏನಂತಾರೆ ಈಗ ಗೊತ್ತು ಬರ್ತಾ, ನೀವು ಹೆಂಗೆ ಬಡ್ಡಿ ವಸೂಲು ಮಾಡಕ್ಕ, ಬಡ್ಡಿ ತಗೊಂಡು ವಾಪಸ್ ಹೋಗ್ತಾ ಇರ್ತಾನಲ್ಲ, ಇವತ್ತು ಇವನಿಗೆ ಮುಗಿಸಿಬಿಡ್ಬೇಕು ಅಂತ ಅವರೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಕೂಡ್ತಾರೆ. ಇವನ ಆ ಕಡೆ ಹೋಗ್ತಾನೆ, ಹೋಗಿ ಎಲ್ಲರ ಬಲ್ಲಿ ಎಲ್ಲ ಬಡ್ಡಿ ವಸೂಲು ಮಾಡ್ಕೊಂಡು ಇನ್ನೇನು ತಮ್ಮ ಊರಿಗೆ ಬರ್ಬೇಕಂತ ಬರ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಏನಾಗ್ತದ ಅಂದ್ರೆ, ಒಬ್ಬ ಗುರುಗಳು ಮನೆ ಮುಂದೆ ಬಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಾರೆ. ಆವಾಗ ಆ ಮನೆಯಲ್ಲಿದ್ದಂಥ ಹೆಣ್ಮಗಳು ಹೊರಗೆ ಬಂದು, ಬರ್ರಿ ಗುರುಗೋರೆ ಬರ್ರಿ, ಒಳಗೆ ಬರ್ರಿ ಅಂತ ಕರಿತಾ ಇರ್ತಾವೆ. ಒಳಗೆ ಕರೆದಾಗ ಗುರುಗಳು ಹೇಳ್ತಾರ, ಇಲ್ಲ ನಾನು ಮನೆಗೆ ಬರೋಂಗಿಲ್ಲ, ನೀನೇ ಇಲ್ಲಿ ಬಾ, ಹೊರಗೆ ಬಂದು ನೀನು ದಾಸೋಹ ಕೊಡು ಅಂತ ಹೇಳ್ತಾರೆ. ನೀವು ಇಲ್ಲಿ ಬರ್ರಿ, ಮನೆಗೆ ಬರ್ರಿ, ಪ್ರಸಾದ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಟ್ರಂದಾಗ, ಇಲ್ಲ ನೀನೇ ಬಾ ಅಂತಂದಾಗ, ಆಗ ಏನು ಮಾಡ್ತಾಳಂದ, ಮನೇಲಿ ಬಜ್ಜಿ ಮಾಡಿಂದಿರ್ತದ, ಬಜ್ಜಿ ಎಳಮಸಿಗೆ ಮಾಡ್ತಾರಲ್ಲ ಅಂಥ ಬಜ್ಜಿ ಮಾಡಿಂದಿರ್ತದ, ಒಂದು 4 ರೊಟ್ಟಿ ಬಜ್ಜಿ ಎಲ್ಲ ತಂದು ಗುರುಗಳು ಜೋಳಿಗೆದ ಹಾಕ್ತಾಳೆ. ಗುರುಗಳು ಅದನ್ನು ತಗೊಂಡು ದೀರ್ಘ ಸುಮಂಗಲಿ ಭವ ಅಂಥೇಳಿ ಆಶೀರ್ವಾದ ಕೊಡ್ತಾರೆ ಅವ್ರಿಗೆ. ನೀನು ಕೊನೆಯವರಿಗೆ ಮುತ್ತೈದೆ ಆಗಿರುವ ಅಂಥೇಳಿ ಆಶೀರ್ವಾದ ಕೊಟ್ಟು ಗುರುಗಳು ಹೋಗ್ತಾರೆ. ಅಲ್ಲಿ ಅವನೇನು ಹಣ ಸಂಗ್ರಹ ಮಾಡ್ಕೊಂಡು ಬರ್ತಾ ಇದ್ದಲ್ಲ, ಆವಾಗೇನು ಗಾಡಿ ಇದ್ದಿಲ್ಲ, ಮೋಟ್ರ್ ಇದ್ದಿಲ್ಲ, ಎಲ್ಲ ಹಣ ಎಲ್ಲ ತಗೊಂಡು ಒಂದು ಗಂಟು ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದ. ಇನ್ನೇನು ಅವನಿಗೆ ಹುಡಿಬೇಕಂತ ಹೇಳಿ ಎಲ್ಲ 4 ಜನ ಕುಂತಿರಲ್ಲ, ಅವರೆಲ್ಲ ಎದುರು ಬರ್ತಾರ. ಬಂದು ಎಲ್ಲ ಕೈದಾಗೆಲ್ಲ ದೊಡ್ಡ ದೊಡ್ಡ ಲಟ್ಟುಗಳು, ಬಂಬುಗಳೆಲ್ಲ ಹಿಡ್ತಾರೆ, ಕಟ್ಟಿಗೆಗಳು ಹುಡ್ಲ್ಯಾಕ ಹಿಡ್ಕೊಂಡು ಬಂದಾಗ ಅವನ ತಾಯಿ ಇನ್ನು ತಲೆ ಮೇಲೆ ಇದ್ದಿಂದ ಗಂಟು ಕೊಡು ಅಂತಾನು. ಅಂದಾಗ ಅವನ ಇಲ್ಲಿಲ್ಲ, ನಾನು ಗಂಟು ಕೊಡೋಂಗಿಲ್ಲ, ಇದು ನಾನು ಪರಿಸರದಿಂದ ನಾನು ದುಡ್ದಿದ್ದು ನಂದು ಹಣ ಅದ, ನಾನು ಕೊಡೋಂಗಿಲ್ಲ ಅಂತಾನೆ. ಕೊಡಲಿಲ್ಲ ಅಂದ್ರೆ ನೀನು ಪ್ರಾಣ ತೆಗಿತೀವಿ ಅಂತಾರೆ. ನೀವು ಪ್ರಾಣ ತೆಗೆದ್ರೆ ಪರವಾಗಿಲ್ಲ, ನಾನು ನಿಮಗೆ ಗಂಟು ಕೊಡೋಂಗಿಲ್ಲ ಅಂತಾನು. ಅಂದಾಗ ಅವ್ರೇನು ಮಾಡಿದ್ರು, 4 ಮಂದಿ ಸೇರಿ ಅವನಿಗೆ ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಹೊಡಿತಾರಂದ್ರೆ, ಎಷ್ಟು ಹೊಡೆದ್ರು ಅವನಿಗೆ ಏನೂ ಆಗಲ್ಲ. ಒಂದು ಉದ್ದು ಬಡ್ದಂಗೆ ಬಡಿತಾ ಇರ್ತಾರೆ. ಉದ್ದಿಗೆ ಅಂದ್ರೆ ರಾಶಿ ಮಾಡುವಾಗ ಹೆಂಗೆ ಬಡಿತಿದಾರಲ್ಲ, ಆ ರೀತಿ 4 ಜನ ಸೇರಿ ಹೊಡೆದ್ರು ಅವನಿಗೆ ಏನಾಗಲ್ಲ. ಅವ್ರಿಗೆ ಅನಿಸ್ತದ, ಏನು ಇವನೇನು ಇಷ್ಟು ಹೊಡೆದಿದ್ದೇವೆ, ಇವನಿಗೆ ಏನು ಆಗ್ತಾಯಿಲ್ಲ ಅಂದ್ರೆ, ಇದ್ರೊಳಗೆ ಎಲ್ಲಿ ಪಿಶಾಚಿ ರಾಕ್ಷಸ ತುಂಬ್ಕೊಂಡದೇನೋ, ರಾಕ್ಷಸಗಿನ ಇದ್ದಿರ್ಬೇಕು ಇವನು ಒಳಗ ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೆ, ಅಂಜಿ ಓಡೋಗ್ಬಿಡ್ತಾರೆ. ಓಡೋಗ ನಂತರ ಅವನೇನು ಮಾಡ್ತಾನೆ, ಮನೆಗೆ ಬರ್ತಾನೆ. 6ಕ್ಕೆ ಬರುವಂಥ ಗಂಡ ರಾತ್ರಿ 10 ಗಂಟೆಗೂ ಬರ್ತಾನೆ. ಹೆಂಡ್ತಿಗೆ ಗಾಬರಿ ಆಗಿರ್ತದೆ, ಯಾಕೋ ನನ್ನ ಗಂಡ ಏನೋ ಮನೆಗೆ ಬಂದಿಲ್ಲ ಅಂತ. ರಾತ್ರಿ 10ಕ್ಕೆ ಬಂದು ತಟ್ಟಿ ಬಡ್ದಾಗ, ಬರ್ರಿ ಯಾಕ್ರಿ ಎಷ್ಟಿಟ್ಟು ನೀನು ಮೊದಲು ತಟ್ಟಿತೀರಿ, ಆಮೇಲೆ ನನಗೆಲ್ಲ ಹೇಳ್ತೀನಿ ಅಂತಾನೆ. ಮನೆಗೆ ಹೋಗಿ ತಟ್ಟಿ ತೆರಿತಾಳೆ, ಒಳಗೆ ಹೋಗ್ತಾಳೆ. ನೋಡು, ಇವತ್ತು ನನಗೆ 4 ಜನ ಕಳ್ಳರು ನನಗೆ ಕೊಲ್ಲಬೇಕಂಥೇಳಿ ಸಾಕಷ್ಟು ಹೊಡೆದರು. ಬಡಗಿಲಿಂದ ಎಲ್ಲಿ ಮೈ ಎಲ್ಲ ಹುಡಿತಾ ಇರುವಾಗ ನನಗೇನೂ ಆಗಿಲ್ಲ. ನಾನು ಸ್ವಲ್ಪ ಹಿಂಗೆ ಮ್ಯಾಲೆ ಮುಖ ಮಾಡಿ ನೋಡ್ದೆ, ನನ್ನ ಮ್ಯಾಲ 4 ರೊಟ್ಟಿಗಳು ಸುತ್ತಾಡ್ತಾ ಇದ್ದವು. ಅವ್ರು ಹೊಡೆಯುವಂಥ ಎಲ್ಲ ಪೆಟ್ಟುಗಳು ಆ ರೊಟ್ಟಿಗೆ ಹತ್ತಾಯಿದ್ದು, ನನಗೆ ಹತ್ತಿಲೇ ಅಂದ. ಇವತ್ತು ಆ ರೊಟ್ಟಿನೇ ನನ್ನ ಪ್ರಾಣ ಬದುಕಿಸ್ದು ಅಂತಂತಾರೆ. ಆಗ ಅವನ ಹೆಂಡತಿ ಹೇಳ್ತಾಳ, ನೋಡ್ರಿ ನೀವು ಯಾವಾಗಲೂ ದಾನ ಧರ್ಮ ಮಾಡಬೇಡ್ದು ಅಂತ ಹೇಳ್ತೀರಿ, ನಾನಿವತ್ತು ನೀವು ಹೋಗಿದ್ರಿ, ನೀವು ಇಲ್ಲ ಅಂತ ತಿಳ್ಕೊಂಡು ನಾನೇನು ಮಾಡ್ದೆ, ಒಬ್ಬ ಗುರುಗಳಿಗೆ ಮನೆಗೆ ಬಂದಿದ್ರು, ನಾನು ದಾಸೋಹ ಮಾಡಲಿಕ್ಕೆ ಪ್ರಸಾದ ಮಾಡಲಿಕ್ಕೆ ಕರೆದಾಗ ಅವರು ಇಲ್ಲ, ನೀನು ಇಲ್ಲೇ ಹೊರಗೆ ಬಂದೇ ಕೊಡಬೇಕು ಅಂತ ಅಂಗಳಾಗೆ ನಿಂತಿದ್ರು. ನಾನೊಂದು ಸ್ವಲ್ಪ 4 ರೊಟ್ಟಿ ಒಂದು ಸ್ವಲ್ಪ ಬಜ್ಜಿ ಹಚ್ಚಿ ಅವರಿಗೆ ಕೊಟ್ಟಿನ್ರಿ ಅಂತಂದವು. ನೀನು ಇವತ್ತಿಷ್ಟು ಅವರಿಗೆ ದಾಸೋಹ ಮಾಡಿದ ಸಲುವಾಗಿ, ಆ ದಾಸೋಹದ ಕಾರಣದಿಂದೇ ನಾನು ಬದುಕೀನಿ. ಆ ಸಲುವಾಗಿ ನೀನಿನ್ನು ಮುಂದೆ ನಿರಂತರವಾಗಿ ದಾಸೋಹ ಮಾಡ್ತಾಯಿರು ಅಂತ ಹೇಳ್ತಾ ಇರ್ತಾನೆ. ಹೇಳಿ ಆಗ ಅವರಿಬ್ಬರು ಗುರುವಿನ ಮಠಕ್ಕೆ ಹೋಗ್ತಾರೆ, ಲಿಂಗ ದೀಕ್ಷೆ ತಗೋತಾರೆ. ಗುರುವಿನ ಮೇಲೆ ಅಪಾರ ಭಕ್ತಿಯನ್ನಿಕ್ಕಿ
ಪೂಜೆ ಪ್ರಾರ್ಥನೆ ಮಾಡ್ತಿರ್ತಾರೆ. ಇದರ ಅರ್ಥ ಏನಂದ್ರೆ ನಾವು ಗುರುವಿನ ಮಾರ್ಗದಲ್ಲಿದ್ದರೆ ಮಾತ್ರ ಸುರಕ್ಷಿತವಾಗಿರ್ತೀವಿ ಅಂತ ಗುರುಗಳ ಒಂದು ಕರುಣೆಯಲ್ಲಿ ನಾವಿರಬೇಕಂತ ಹೇಳ್ತಾ ಶರಣು ಶರಣಾರ್ಥಿಗಳು.